ಮೇಲಾಗಿ ಅದರೊಂದು ವಿಶೇಷವಾದ ಪಾತ್ರ ಇತ್ತು, ಅದನ್ನು ಯಾರ ಹತ್ರ ಮಾಡಿಸೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಪ್ರೇಮ್ ಸಾರ್ನ ಕೇಳಿದ್ವಿ. ಅವ್ರು ಏನು ನನ್ನ ಡೇಟ್ ಹೇಳಿ ನೀವು ಅಂತ ಹೇಳಿದ್ರು. ಯಾಕೆಂದರೆ ನೀವೆಂದೂ ನಾನೇನು ಕೇಳಿಲ್ಲ ಬಾವ, ನಾನು ಮಾಡ್ತೀನಿ. ನಾವು ಭಾವ ಅಂತ ಮಾತಾಡೋದು. ಎಷ್ಟೋ ಜನ ಕೇಳ್ಬಿಟ್ರು ನಿಮ್ಮ ತಂಗಿನ ಕೊಟ್ಟಿದ್ದೀರಾ ಅಂತ. ನಿಜ ಅಂತ. ನಮಸ್ಕಾರಮ್ಮ. ಕೊಟ್ಟು ತಗೊಂಡಿರೋದು. ನೀವು ನಮಗೆ ತಂಗಿನ ಕೊಟ್ಟಿದ್ದೀರ. ಆ ಬಾಂಧವ್ಯಕ್ಕೆ ಅವರು ನಾನು ಏನು ಕೇಳಲಿಲ್ಲ, ಕ್ಯಾರೆಕ್ಟರ್ ಮಾತ್ರ ನಾಗೇಶ್ ಕೈಲಿ ಹೇಳಿಸ್ದೆ, ನಾನು ಮಾಡ್ತೀನಿ ಅಂದರು. ಮಾನ್ವಿತಾ ಮೇಡಮ್ ಫೋನ್ ಮಾಡಿದ ತಕ್ಷಣ ಹೇಳಿದೆ ಈ ಥರ ಇದೆ ಅಂತ ಹೇಳಿ, ಖಂಡಿತ ಮಾಡ್ತೀನಿ ಸರ್ ಅಂದರು. ಏನು ರಿಸ್ಕ್ ಆಗಲಿಲ್ಲ. ಓಪನಿಂಗಲ್ಲೇ ಶುಭ ಆಗ್ಬಿಡ್ತು ನಮಗೆ. ಇವರಿಬ್ಬರು ಡೇಟ್ ಸಿಕ್ಕಿದೆ, ನಮಗೆ ಖುಷಿ ಆಯಿತು. ತಂಡಕ್ಕೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಅವರಿಬ್ಬರಿಗೂ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸರ್ಗೆ ಕತೆ ಹೇಳಿದಾಗ ಹೀರೋ ಯಾರು ಮಾಡ್ತಾ ಇದ್ದಾರೆ ಬಾಬಾ ಅಂದರು. ಹುಡುಕಾಟದಲ್ಲಿದ್ದೀವಿ ಹಿಂದೆ. ನಾನು ಹುಡುಗನ ಫೋಟೋ ಕಳಿಸ್ತೀನಿ ನೋಡಿ. ಕಳಿಸಿದ್ರು. ಅವನಿಗೆ ಮುಗ್ಧತೆ ಬೇಕಾಗಿತ್ತು. ಆಮೇಲೆ ಹೆಂಡತಿ ಹಿಂಗೆ ಕಂಡುಬಿಟ್ರೆ ತಲೆ ತೆಗ್ಸೋಂಥ ಹುಡುಗ ಬೇಕು ನಮಗೆ. ಸಂಜಯ್ ಹಾಂ, ಸರ್ರೆ ನಮಗೆ ಹೀರೋನ್ನ ಕೊಟ್ಟಿದ್ದು. ಇವ್ರ ಕಡೆ ಹುಡುಗ ಫಸ್ಟು ಇಂಟರ್ವ್ಯೂ ಸಪೋರ್ಟ್ ಮಾಡಿ ಹೊಸಬರಿಗೆ ಚೆನ್ನಾಗಿರುತ್ತೆ ಅಂತ ಆಯಿತು ಅಂತ ಒಪ್ಕೊಂಡೆ. ಆಮೇಲೆ ಜೀವಿತ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಅದು ನಾನು ಹೇಳಲ್ಲ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಲಿ. ಇಷ್ಟಕ್ಕೂ ಹಣ ಒದಗಿಸಿ ನಮಗೆ ಸಪೋರ್ಟ್ ಮಾಡೋದಂಥ ನಮ್ಮ ಶಿವರಾಜ್ ಅವರಿಗೆ, ಅವರ ಧರ್ಮಪತ್ನಿಯವರು ಧನ್ಯವಾದಗಳು. ಅವರು ಕಾರಣಾಂತರದಿಂದ ಬರಲಿಲ್ಲ. ಎಲ್ಲ ನಮಗೆ ಇಲ್ಲಿವರೆಗೂ ಶೂಟಿಂಗ್ ಇಲ್ಲಿ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಶ್ರೀನಿವಾಸ್ ಅವರೇ ನಮಗೆ ನಮ್ಮಿಬ್ಬರ ಮಧ್ಯೆ ಸಂಪರ್ಕ ಮಾಡಿ ಕಾರ್ಯ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಆಕಾಶ್ ಪರ್ವ ನನಗೆ ಲೈಟ್ ಮ್ಯೂಸಿಕ್ ನುಡಿಸ್ತಾ ಇದ್ದಾಗಿಂದ ನಾನು ಸುಮಾರು ಕುಯ್ಬೋರ್ಡೇ ಎತ್ತಕ್ಕಾಗ್ತಿಲ್ಲ. ಆ ವಯಸ್ಸಿಂದ ನಾನು ನೋಡಿದ್ದೆ. ತುಂಬ ಟ್ಯಾಲೆಂಟು ಹುಡುಗ. ಸರಿ 2-3 ಪಿಕ್ಚರ್ ಮಾಡಿದ್ವಿ. ಆಮೇಲೆ ನಮ್ದು ಆಗ್ತಿದ್ದಂಗೆ ಮತ್ತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರದೊಂದು ಸಿನಿಮಾ ಕೊಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಗಾಯಕರು ಹಾಡಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ಬರೆದು ನಮಗೆ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಯಾರು ನಾನು ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಇದೆ ಬನ್ನಿ ಸರ್ ಅಂದರು. ಅವರೆಲ್ಲರ ಪ್ರೀತಿಗೆ, ಇವಾಗ ನೀವು ನಮಗೆ ತೋರಿಸ್ತಾ ಇರೋ ಪ್ರೀತಿಗೆ, ಈಗ ವಾಸಣ್ಣ ಆಗ್ಬೋದು, ಇವರಾಗ್ಬೋದು, ನಾಗಣ್ಣ, ಬೇರೆಯವರೆಲ್ಲ ನಮ್ಮನ್ನು ಏನೋ ಪ್ರಶ್ನೆ ಇದ್ರೆ ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಸರಿ ಇಲ್ಲ ಇದು ಅಂತ. ನಮ್ಮದು ಎಷ್ಟು ಭಾಗ್ಯ. ಹೇಳ್ದಂಗೆ ಸುಮ್ಮನೆ ಇದ್ರೆ ನಾವು ತಿದ್ದುಕೊಳ್ಳೋಕ್ಕೆ ಆಗಲ್ಲ. ಅದರಿಂದ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಆ ಥರ